ಶರ್ಮಾ ಇವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಎಂಎಲ್ಎ ಎಂಪಿಗಳ ಸಪೋರ್ಟ್ ಅನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಕೇಳಿದಷ್ಟು ಲಂಚವನ್ನು ಕೊಡುವ, ಶ್ರೀಮಂತರ ಮಕ್ಕಳಿಗೆ ನೌಕರಿಯನ್ನು ಕೊಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್ ಶರ್ಮಾ. ಇಟ್ ಈಸ್ ಗ್ರೇಟ್ ಕ್ರಿಮಿನಲ್. ಲೇ ಶರ್ಮಾ, ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡಲಾಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇನ್ನೂ ಹಲವಾರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರು, ನೌಕರಿ ಸಿಗದೆ ವಿಷ ಕೊಡುವುದು ಸತ್ತು ಹೋಗಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ನೇಣಿಗೆ ಶರಣಾಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರೆ ಈ ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕಾ? ಬರುವೆ ಶರ್ಮಾ, ಎಂದೇ ನಿನ್ನ ಕತ್ತನ್ನು ಕೈದು ಕೈಲಾಸಕ್ಕೆ ಕಳಿಸಲು. ಈ ದಾಸ ಎಟ್ಟ ಗುರಿ ಬೆಟ್ಟ ಬಾಣ, ಎಂದೆಂದಿಗೂ ಗುರಿ ತಪ್ಪಿಲ್ಲ, ತಪ್ಪುವ ಸಾಧ್ಯತೆಯೂ ಇಲ್ಲ. ದಯವಿಟ್ಟು ನನ್ನ ನೀವೇ ಕಾಪಾಡಬೇಕು. ಅಲ್ಲಿ ನೋಡಿ, ಅವರು ಬೆನ್ನತ್ತಿ ಬರ್ತಾ ಇದ್ದಾರೆ. ನೀವು ನನ್ನ ಕಾಪಾಡಿ. ನೋಡಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ನಿವೇದಿತಾ ಅಂತ. ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ನನ್ನ ತಾಯಿ ಹಾಗೂ ನನ್ನ ಅಕ್ಕ ಇದ್ರು. ಅವ್ರು ಮಾತಾಡ್ಸ್ಕೊಂಡು ಬರೋಣ ಅಂತ ಬಸ್ ಸ್ಟಾಪಲ್ಲಿ ಇಳಿದೆ. ಅಲ್ಲಿಂದ ಮನೆಗೆ ಹೋಗೋಣ ಅಂದ್ರೆ ಈ ಕಾಮಕ್ಕಳು ನನ್ನ ಬೆನ್ನು ಹತ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅವರಿಂದ ನನ್ನ ಕಾಪಾಡಿ. ಅಲ್ಲಿ ನೋಡಿ, ಅವ್ರು ನನ್ನ ಕಾಡ್ತಾ ಇದ್ದಾರೆ. ಇದೇನು ಮುರಿಯ? ಗೂಡನ್ನು ಬಿಟ್ಟು ಆರಿ ಬಂದ ಅಕ್ಕಿಯು ಯಾವುದೇ ಗೂಡಿನಲ್ಲಿ ಕುಳಿತುಕೊಳ್ಳಲು ಮರೆ ಹೋಗುತ್ತಿದೆಯಲ್ಲ. ಯಪ್ಪ ಗೌಡ್ರ, ಈ ಅಕ್ಕಿ ಐತಲ್ರಿ, ಈ ಗೂಡಿಂದ ಅಲ್ರಿ ಇದು ಯಾವುದೋ ಬ್ಯಾರೆ ಗೂಡು ಬಿಟ್ಟು ಆರಿ ಬಂದೈತ್ರಿ. ಇದನ್ನ ನೀವು ಬ್ಯಾಟ್ಯಾಡ್ರಿ ಕರ್ಕೊಂಡು ಹೋಗ್ರಿ, ಅಪ್ಪನಾರು ಕಮ್ಮಿ ಪಡ್ಬೇಕ. ಗೌಡ್ರೆ, ನೀವು ಈ ಊರಿನ ದೊಡ್ಡವರು. ಈ ಊರಲ್ಲಿ ಏನೇ ತಪ್ಪು ಕೆಲಸ ಹೇಳಿದ್ರು ಅದಕ್ಕೆ ನ್ಯಾಯ ನೀಡುವವರು ನೀವು. ನೀವು ಈ ರೀತಿ ಮಾಡೋದು ತಪ್ಪಲ್ಲವೇ ಗೌಡ್ರೆ? ತಪ್ಪು. ಯಾವುದು ತಪ್ಪು ಯಾವುದು ಸರಿ ಅನ್ನುವುದು ಈ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟು ಹೋಗು. ಸಾಧ್ಯವಿಲ್ಲ ಗೌಡ್ರೆ, ಸಾಧ್ಯವಿಲ್ಲ. ಒಂದು ಹೆಣ್ಣು ತನ್ನ ಮಾನ ಮರ್ಯಾದೆ ಕಾಪಾಡಿಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಬಂದು ಅಂಗಲಾಚಿ ಬೇಡಿಕೊಂಡಿದೆ ಎಂದರೆ ಈ ಅಭಯವನ್ನು ನಿಮ್ಗೆ ಒಪ್ಪಿಸಿ ಹೋಗಲಾರೆ. ಹೋಗಲಾರಿಯ? ಜೈ ಜೈ ಈ ದೇವೇಗೌಡರು ನೋಡಿದ ತಕ್ಷಣವೇ ಹಾವು ಹೂವಾಗುತ್ತದೆ, ಬೆಂಕಿ ಎಣ್ಣೆ ಆಗುತ್ತದೆ, ಸೂರ್ಯನಂದು ಬಂದವನು ಷಂಡನಾಗುತ್ತಾನೆ, ತೀರನಂದು ಬಂದರೆ ದೀರ್ಘ ದಂಡ ನಮಸ್ಕಾರ ಹಾಕುತ್ತಾನೆ. ಅಂದಾಗ ಬಡ ಭಿಕಾರಿ ನನ್ನ ಮಗ ನೀನು ನನಗೆದುರಾಗಿ ಇವಳನ್ನು ಕಾಪಾಡುತ್ತೀಯಾ? ಕಾಪಾಡ್ತೇನೆ ಗೌಡ್ರೆ, ಕಾಪಾಡ್ತೇನೆ. ಕಷ್ಟದಲ್ಲಿರುವವರನ್ನು ಕಾಪಾಡುವುದಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ದಯಾ
ನಿಲ್ಲುವುದು. ಅಂದಾಗ ನಿನ್ನ ಪ್ರಾಣ ತೆಗೆಯುವುದೆಂದರೆ ನನಗೆ ಸಕ್ಕರೆ ತಿಂದಷ್ಟೇ ಸುಲಭ. ದಿಕ್ಕಿಲ್ಲದವಳಿಗೆ ದಯಾ ತೋರಿಸಲು ಬಂದರೆ ಈ ದೇವೇಗೌಡನ ಗುಂಡಿನ ಪಟಕ್ಕೆ ಸಿಕ್ಕು ಕತ್ತರಿಸಿ ಹೋಗಬೇಡ. ಸುಮ್ಮನೆ ಹೊರಟು ಹೋಗು. ನಿನ್ನ ಅಕ್ಕನಲ್ಲ, ತಂಗಿನಿಲ್ಲ. ಏ ಗೌಡ, ಈ ಅವಲೇ ಇನ್ನು ಮುಂದೆ ವಿಜಯನ ತಂಗಿಯ ಮಾನ ಕಾಪಾಡಿಕೊಳ್ಳೋದಕ್ಕೋಸ್ಕರ ನಿಮ್ಮಂತ ದುಷ್ಟರ ಕೈಯಲ್ಲಿ ಹತ್ಯೆಯಾದರೂ ಚಿಂತೆ ಇಲ್ಲ. ಈ ನಿಮ್ಮಂತ ಕಾಮುಕರ ಕೈಯಲ್ಲಿ ಈ ಹೆಣ್ಣನ್ನು ಒಪ್ಪಿಸಿ ಹೋಗಲಾರೆ. ತೋ 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 ಲೇ ತಮ್ಮ, ಸ್ವಲ್ಪ ಬುದ್ಧಿ ಐತೇನಿಲೆ. ಈ ಹುಡುಗಿ ಸಂಬಂಧ ನಮ್ಮ ಗೌಡ್ರ ಹೆಂಗದ ನೋಡು, 6 ಅಡಿ ಕಟ್ಔಟ್ ಇದ್ದಂಗದಾರ. ನೀನ್ ಎಷ್ಟಂತೆ ಅಷ್ಟು ಸಾಲ ಕೊಡ್ತಾರ. ಸಾಲ ಇಸ್ಕಂದ ನಮ್ಮ ಗೌಡ್ರ ಕೊಡಗ ಸ್ವಲ್ಪ ಕುಚು 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 ಮಾಡೇ ತಮ್ಮ. ಇದು ಬಾಯಿಗೆ ಬಾಗುವ ವಸ್ತು ಅಲ್ಲವೇ? ದೇವ ಎಮ್ಮರವಾದ ಈ ಸಕ್ಕಿನ ಬೆಳಕ್ಕೆ ಈ ದೇವೇಗೌಡದ ಕೊಟ್ಟದ ಬೆಚ್ಚೆ ಸಾಕ್ಷಿ. ಈ ಬಡಪಾಯಿಯನ್ನು ಬಿಗಿ ಬಂದೋಬಸ್ತ್ ಕೈಕಾಲುಗಳನ್ನು ಕಟ್ಟಿಕೊಂಡು ನಮ್ಮ ಕಾರಿನಲ್ಲಿ ಹಾಕಿಕೊಂಡು 50 ಕಿಲೋಮೀಟರ್ ದೂರದಲ್ಲಿರುವ ಆ ನಂದಿ ಬೆಟ್ಟದಲ್ಲಿರುವ ಹದ್ದು ಕಾಗಿ ಪಾಲಾಗಲಿ ಇವನ ಜೀವಂತ ದೇಹ. ಅಯ್ಯೋ ಅಣ್ಣ, ನನಗ್ ಬಿಟ್ಟು ಬಿಡಣ್ಣ. ಏಯ್, ಬಿಡಿ ಅಣ್ಣ. ನಿಂತುಕೋ ರಾಣಿ. ನಿಂತ ಹೃದಯದ ರಾಜ ರಾಜೇಶ್ವರ ಇಲ್ಲಿ ನಿಂತಿರುವಾಗ ಏಯ್, ಥು. ದೂರ ನಿಂತು ಮಾತನಾಡು. ಊರಿಗೆ ದೊಡ್ಡವರು ನೀವು. ದೊಡ್ಡವ್ರ ತರ ಸೋಗಾಕೊಂಡು ಇಂಥ ಹೊಲ್ಸ್ ಕೆಲಸ ಮಾಡ್ತಿರಲ್ಲ, ನೀವು ಮಾಡ್ತಿರೋ ಕೆಲಸ ಸರಿನಾ? ಮಾತನಾಡು ಚಿನ್ನ. ನಿನ್ನ ಬಾಯಿಗೆ ಯಾವ ಯಾವ ಶಬ್ದ ಬರ್ತದೆ ಎಲ್ಲವೂ ಮಾತನಾಡಿ. ಇದಕ್ಕಿಂತ ಮುಂಚಿತವಾಗಿಯೂ ನನ್ನ ಕಾಮಕ್ಕೆ ಬಲಿಯಾದ ಸಾಕಷ್ಟು ಹೆಣ್ಣುಗಳು ಇದೇ ರೀತಿ ಮಾತನಾಡಿ ಸುಖದ ಸುಪ್ಪತ್ತಿನಲ್ಲಿ ಬಿದ್ದು ಹಣದ ಕಟ್ಟನ್ನು ಒಯ್ದು ಸಂಸಾರ ಸಾಗಿಸುತ್ತಿರುವಾಗ ನನ್ನೆದುರಿಗೆ ನಿಂತು ಮಾತಾಡಿ. ನೀನ್ಯಾವಲಕ್ಕೆ ಬಾರಲೇ ಬಾ. ಇನ್ನು ಒಂದ್ ಹೆಜ್ಜೆ ಇಟ್ರೆ ನಿನ್ನ ಪರಿಣಾಮ ಸರಿ ಇರಕ್ಕಿಲ್ಲ. ದೂರ ನಿಂತು ಮಾತನಾಡು ದುರಾತ್ಮ. ನೋಡು, ದೊಡ್ಡಸ್ತಕ್ಕೆ ಹೇಳ್ತಾ ಇದೆಯಲ್ಲ, ನಿನ್ನ ಹತ್ರ ಸಾವಿರ ನೋಟಿನ ಕಟ್ಟು ತೆಗೆದುಕೊಂಡು ಸುಖದ ಸುಪ್ಪತ್ತಿಗಿನ ಮೇಲೆ ಮಲಗಿ ಸುಖ ಪಡುವ ಹೆಣ್ಣಲ್ಲ ಅವಳು. ಈ ಸಮಾಜಕ್ಕೆ ದೊಡ್ಡ ಹೊಣ್ಣು ಅಂತ ತಿಳ್ಕೊ. ನೋಡುವುದಕ್ಕೆ ಗೌರವ ತರ ಕಾಣಿಸ್ತೀರ. ಗೌರವತನ ವ್ಯಕ್ತಿತ್ವ ಇದ್ದವರು ನೀವು. ಆದ್ರೆ ಇಂಥ ಹೊಲಸು ಕೆಲಸ ಮಾಡೋದಕ್ಕೆ ನಾಚಿಕೆ ಆಗುದಿಲ್ವೇ ನಿಮಗೆ? ಈ ಊರಿಗೆ ಗೌಡ ಎಂಬ ದೊಡ್ಡ ಪದವಿ ಬೇರೆ ಕೇಳು ನಿಮಗೆ. ಪದ ಚಂಪದ ಎಣ್ಣೆ ಇಂದ ಹಿರಿಯರು ಮಾಡಿದ್ದು ಗಾದಿ ಮಾತುಗಳು ತಾನೇ. ಬಲ್ಲವರು ಮಾಡುವರು ವ್ಯವಹಾರ, ಬಡವರು ಮಾಡುವರು ವ್ಯಭಿಚಾರದಂತೆ. ನಮ್ಮಂತ ಶ್ರೀಮಂತರು ದಿನನಿತ್ಯ ನಿಮ್ಮಂತ ಸಾಕಷ್ಟು ಸುಂದರಿಯರನ್ನು ಹಾಳು ಮಾಡಿ ಅವರ ಬಲದಿಂದ ಮುಚ್ಚಾಕಿ ಬಿಡುತ್ತೇನೆ. ಅದೇ ಸೀದೆಗೆಟ್ಟ ನೀನು ಈ ಊರಲ್ಲಿ ಹೋಗಿ ಈ ಊರ ಗೌಡ ನಿನ್ನನ್ನು ಬಲಾತ್ಕರಿಸಿದ್ದಾನೆ, ಅವನಿಗೆ ಶಿಕ್ಷೆ ಕೊಡಿ, ನನಗೆ ನ್ಯಾಯ ಕೊಡಿ ಎಂದರೆ ನಿನ್ನನ್ನೇ ಒಳಗಾಕಿ ಸೂಳೆಯ ಬೀಜರಂತ ಪಟ್ಟ ಕಟ್ಟುತ್ತದೆ ಇಂದಿನ ಸಮಾಜದಲ್ಲಿ. ಬಾರಲೇ ಬಾ. ಈ ಗೌಡನ ತೋಳ ಆಸರೆಯನ್ನು ಪಡೆದು ಗರತಿಯಾಗಿ ಬಾಳು ಗಂಧರ್ವ ಲೋಕದಲ್ಲಿ. ಸರಿಯೋ ಆಚೆ. ನಾಲ್ಗೆ ದೊಡ್ಡವನಿದ್ದವನು ಈ ನಾಡಿಗೆ ದೊಡ್ಡವನಂತೆ. ಅದೇ ನಾಲ್ಗೆಯಿಂದ ಚಿಲ್ಲರವಾಗಿ ಮಾತಾಡೋನು ಈ ಸಮಾಜಕ್ಕೆ ಒಂದು ಚಿಲ್ಲರ ವ್ಯಕ್ತಿ ಅಂತ ತಿಳ್ಕೊ. ನೀನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಸುತ್ತ 40 ಹಳ್ಳಿಯ ಹೆಣ್ಮಕ್ಕಳನ್ನೆಲ್ಲ ನಿನ್ನ ಅಕ್ಕ ತಂಗಿ ತಾಯರಂತೆ ಕಾಣ್ಬೇಕೆ ವಿನಃ
ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕೋದು ಒಳ್ಳೇದಲ್ಲ. ಪರಸ್ತ್ರೀಯರನ್ನು ಈ ರೀತಿ ಕಾಡುತ್ತಿ ಆದ್ರೆ ನಿನ್ನಿಂದ ಎಷ್ಟು ಜನ ಹಾಳಾದರು. ಆ ನಾರಿಯರು ಎಲ್ಲರೂ ಬಂದು ಬುದ್ಧಿ ಕಲಿಸಿ ನಿನಗೆ ತಕ್ಕ ಪಾಠ ಕಲಿಸ್ತಾರೆ, ಒತ್ತು ಬುದ್ಧಿ ಕಲಿಸ್ತಾರೆ. ಎಚ್ಚರದಿಂದ ಮಾತನಾಡು. ಈ ಸಮಾಜದಲ್ಲಿ ಅವನಿಂದಲೇ ಮೇಲುಗೈಯನ್ನು ಸಾಧಿಸುವ ಈ ದಂಡನೆ ಗೌಡನಿಗೆ ಹೊಡೆಯುವರು ಆ ನಿನ್ನ ನಾರಿಯರು ಹೊಟ್ಟೆ ಪಾಡಿಗಾಗಿ ಬಟ್ಟೆಯನ್ನು ಬಿಚ್ಚಿ ಮಕ್ಕಳಾಗಿ ಸಿಗಗೊತ್ತಡದ ಕತ್ತಲು ಒಯ್ದು ಸಂತಾನ ಸಾಗಿಸುತ್ತಿರುವಾಗ ಮಳ್ಳಿ ಇನ್ನು ನಿನ್ನ ಜೀವಕ್ಕೆ ಇರುವುದು ಈ ದೇವೇಗೌಡ ಕೊಳ್ಳಿ. ಅರಿತು ಬಾಲೆ ನಿನ್ನ ಶೀಲದ ಓಲೆ. ವೇದವನ್ನು ಹೇಳುವ ವನಪಗಾರತಿಯೇ ಕೈ ಬಿಡಲೇ ಮಗನ ಹೆಣ್ಣನ್ನು, ಇಲ್ಲ ನಿನ್ನ ಕೈಯನ್ನು ಕತ್ತರಿಸಿ ಬಿಡುತ್ತೇನೆ. ಗೌಡ್ರ ನಾ ಯಪ್ಪ ದೇವ್ದಗೌಡ ಅಲ್ಲಲ್ಲ ದೇವೇಗೌಡ್ರಿ. ನೀವು ಇನ್ನು ನಾನಿನ್ನು ಬರ್ತೀನಿ. ನೀವು ಬದುಕಿದ್ರ ಮುಂಜಾನೆ ಮನ್ಯಾಗ ಬಟ್ಟೆ ಆಗಮ್ರಿ, ಇಲ್ಲಂದ್ರೆ ಬಾಣ ಹಚ್ಕೊಂತ ಬಂದ್ಬಿಡಮ್ರಿ. ಯಾರಲ್ಲ ಇದು? ಶಂಕರ, ಶಿವಶಂಕರ, ಶಿವಶಂಕರ. ಓ, ಆ ಶಿವನ ತಮ್ಮ ಶಂಕರನೇನಿ? ಹೇ ಶಂಕರ, ನಾನು ಯಾರಂತ ಗೊತ್ತಿಲ್ಲ ನಿನಗೆ. ಈ ಗೌಡ ಈ ದರೆಯ ಮೇಲೆ ದರ್ಪಣ ಮಾಡುವ ದೇವೇಗೌಡ. ಹೇ ಗೌಡ, ನಿನಗೆ ಗಂಡಸ್ತನವಿದ್ದರೆ ನೊಚ್ಚು ಮಜ್ಜಿಗೆ ನುಂಡು ಬೆಳೆ ಜೋಳದ ರೊಟ್ಟಿಯನ್ನು ತಿಂದು ಗಟ್ಟಿಯಾಗಿ ಬೆಳೆದ ಈ ಗಂಡಸಿನ ಮೇಲೆ ತೋರಿಸುವ ದರ್ಪ. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣು ಬಾಲೆಯ ಮೇಲೆ ತೋರಿಸುವ ನೀನಾವ ಸೂರ ಗಂಡಸು. ಹೇ ಗೌಡ, ಒಳ್ಳೆಯವನಾದರೆ ಶಿವನಾಗುತ್ತೇನೆ, ಕೆಟ್ಟವನಾದರೆ ಶಂಕರನಾಗುತ್ತೇನೆ. ಹಾಗೇನಾದರೂ ಸವಾಲಿಗೆ ಸರದಾರ ಅಂತ ಎದುರು ನಿಂತರೆ ನಿನ್ನ ಶಿರವನ್ನು ಕಡಿದು ರಕ್ತ ಕುಡಿಯುವ ಶಿವಶಂಕರನಾಗುತ್ತೆ. ರಕ್ತವನ್ನು ಕುಡಿಯುವ ಶಿವಶಂಕರ. ಹೇ ಶಂಕರ, ಒಂದು ಹೊತ್ತಿನ ಕೂಳಿಗೆ ಗತಿಯಿಲ್ಲದೆ ಮತಿಹೀನರಾಗಿ ಬಿದ್ದಾಗ ನಿಮ್ಮ ತಂದೆ ನಮ್ಮ ಹತ್ರ ಸಾಕಷ್ಟು ಸಾಲವನ್ನು ಪಡೆದು ನಿಮ್ಮನ್ನು ಸಾಕಿ ಸರಿಬಿದ್ದಾನೆ. ಹೀಗಿರುವಾಗ ನನ್ನ ಎಂದವನೊಂದನ್ನ ನಾಯಿ ನನಗೆ ಈ ಗೌಡನಿಗೆ ಗುರ್ರಂದು ಗುರಾಸಲು ಬಂದರೆ ಈ ನನ್ನ ಕಣ್ಣಿನ ಗರ್ಜನೆಯನ್ನೇ ಕೆರಳಿಸಬೇಕಾಗುತ್ತದೆ. ಹೇ ಗೌಡ, ನಿನ್ನ ಗಣ್ಣಿನ ಗರ್ಜನೆ ಕೇಳಿದರೆ ಈ ಶಂಕರನ ಗಂಡದ ಗಡಗಡಂತ ನಡುಗುತ್ತಿದೆ ಎಂದು ತಿಳ್ಕೊಂಡೇನು. ಕಟ್ಟೆ ಹೊರಳಲ್ಲಿ ತಲೆ ಇಟ್ಟು ನಾನು ಒಣಕೆಯ ಪೆಟ್ಟಿಗೆ ಎದುರುವುದುಂಟೆ. ಆ ನಿನ್ನ ಗಣ್ಣಿನ ಗರ್ಜನೆ ಕೇಳುವುದಕ್ಕಿಂತ ಮುಂಚೆ ಈ ನನ್ನ ಪುಡಾರಿ ಪರಶುವಿನಿಂದ ಒಂದೇ ಒಂದು ಕಚ್ಚು ನಿನ್ನ ರುಂಡಕ್ಕೆ ಇಟ್ಟರೆ ಆ ನಿನ್ನ ರುಂಡ ಕಳಚಿ ಬೀಳುವುದು ಈ ಶಂಕರನ ಪಾದದ ಮುಂದೆ. ಪಾದದ ಮುಂದೆ ಸ್ಥೈರ್ಯ ತುಂಬಿಕೊಂಡು ದರ್ಬಾರ ಮಾಡುತ್ತಿರುವ ಈ ದೇವೇಗೌಡನ ರುಂಡ ಚಂಡನಂತ ಬಗಲಿ ಸಂಬಂಧವಿಲ್ಲದ ವಿಷಯಕ್ಕೆ ತೆರೆಯನ್ನು ಹಾಕಿ ಈ ಅವರೇ ಮುಂದೆ ನನ್ನನ್ನು ಅವಮಾನ ಮಾಡಿದ್ದಲ್ಲ ಮಗನೇ. ಮುಂದೆ ಇದರ ಪರಿಣಾಮ ಅನುಭವಿಸಬೇಕಾಗುತ್ತದೆ. ಬರುತ್ತದೆ ಮಗನೇ ದೇವೇಗೌಡ. ಸಾಧಿಸಿ ಅದಗೆಟ್ಟು ಹೋಗಬೇಡ. ನಿಮ್ಮಂತ ದುಷ್ಟರು ಮಾಡುವ ಸಂಚನ್ನು ಶರವೇಗದಿಂದ ಸಂಚರಿಸಿ ಇಂಚಿಂಚಾಗಿ ಕಳೆಯದ ಬಿಡಲಾರನು ಈ ಶಂಕರ. ಮೇಡಮ್ ನೋಡಿ, ನನ್ನ ಹೆಸರು ನಿವೇದಿತಾ ಅಂತ. ನಾನಿರೋದು ಬೆಂಗಳೂರಲ್ಲಿ. ಈ ಹಳ್ಳಿಗೆ ಬರಲು ಕಾರಣ ಏನಂದ್ರೆ
ನನ್ನ ತಾಯಿ ಹಾಗೂ ನಮ್ಮ ಅಕ್ಕ ಇದೇ ಊರಲ್ಲಿ ಇರ್ತಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಬಸ್ ಸ್ಟಾಪಿಗೆ ಬಂದೆ. ಆಟೋ ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ಈ ಕಾಮುಕ ಬಂದು ನನಗೆ ತಗ್ಲಾಕೊಂಡ. ಹೋಗ್ಲಿ ಬಿಡಿ, ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನ ಪ್ರಾಣ ರಕ್ಷಣೆ ಮಾಡಿದ ನನ್ನ ಪಾಲಿನ ನೀವು ದೇವರಾಗ್ಬಿಟ್ರಿ. ನೋಡು ನಿವೇದಿತ, ರಾವಣನು ಕೆಟ್ಟವನು ನಿಜ, ಹಾಗಂತ ಕೌರವರೆಲ್ಲರೂ ಕೆಟ್ಟವರನ್ನು ಹೇಳುವುದಕ್ಕಾಗುತ್ತಾ? ಅದರಲ್ಲಿ ಕರ್ಣನೊಬ್ಬ ಒಳ್ಳೆ ವ್ಯಕ್ತಿ ಇದ್ದ ಎಂಬುದು ಜ್ಞಾಪಿಸಿಕೊಳ್ಳಬೇಕು. ಈ ಸುತ್ತು ಹೊತ್ತೊಡೆ ಆ ಗೌಡನೊಬ್ಬನೇ ಕೆಟ್ಟವನಾದರೇನಾಯಿತು? ಇನ್ನು ಉಳಿದವರೆಲ್ಲವರು ಒಳ್ಳೆಯವರಿದ್ದಾರೆ. ನೀನು ಯಾವುದಕ್ಕೂ ಭಯ ಪಡಬೇಡ. ಬನ್ನಿ, ನಿಮಗೆ ಯಾವುದಾದರೂ ಕಾರನ್ನು ನೋಡಿ ನಿಮ್ಮ ಆಂಟಿ ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡುತ್ತೇವೆ. ಆಹಾ, ಒಂದು ನಿಮಿಷ ನಿಲ್ಕೊಳ್ಳಿ. ಯಾಕೆ ನಿವೇದಿತಾ? ನೋಡಿ, ಈ ನಿಮ್ಮ ಶೌರ್ಯ, ಈ ನಿಮ್ಮ ಧೈರ್ಯ, ಈ ನಿಮ್ಮ ಒಳ್ಳೆ ಗುಣಗಳನ್ನು ನೋಡಿ ಈ ನನ್ನ ಮನಸ್ಸು ಯಾಕೋ ನೀವು ಬಯಸ್ತಾ ಇದೆ. ಅದಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೀನಿ. ಐ ಲವ್ ಯು. ನನ್ನ ಪ್ರೀತಿಗೆ ಇಲ್ಲ ಅಂತ ಹೇಳಿ ನನ್ನ ಪ್ರೀತಿನ ಒಪ್ಕೋತೀರಲ್ವಾ?
ಅಲ್ರಿ ಇವನವನ ಈ ಟೇಲರ್ ದಂಡ್ಯಾರ ಯಾಕಾರ ಕಲ್ತೀನಿ ಅಂತ್ರಿ. ನಮ್ಮಪ್ಪಗೆ ಹೇಳಿದ್ನಿರಿ, ಯಪ್ಪ ಬಹಳ ಶಾಲೆ ಕಲ್ತೀನಿ, ಶಾಣೆನ ಅದೀನಿ, ಯಾವ್ದಾರ ನೌಕರಿಗೆ ಹೋಗ್ತೀನಿ ಅಂತಂದ್ರ ಇದೀಗ ಯಾವ ನೌಕರಿ ಬರ್ಬೇಕಲ್ಲಿ ಮಂಗ್ಯ ಅಂತೇಳಿ ಈ ರಾಟಿ ತಂದಚ್ಚಿ ನಮ್ ಜೀವನೆಲ್ಲ ಬರ್ಬರ್ ಮಾಡ್ಬಿಟ್ಟು ನೋಡ್ರಿ ನನ್ನ ಮಗರೇ. ಬರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ, ಬರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ, ಹುಬ್ಬಳ್ಳಿ ಲಾಡ್ಜಿನಕ ಏನು ಮಾಡೋದು ಗೌರಿ, ಎಲ್ಲರೂ ಅರಿವಿ ಬರೀ ಉದ್ರಿ ಹೊಲ್ದು ಸಾಕಾಗೈತೆ ಅಂತೇಳಿ ಬಾಕಿ ಬರೋದಿತ್ತು ವಸೂಲಿಗಂತ ಹೊರಟಿದ್ ನೋಡ್ರಿ. ಇರ್ಲಿ ಬಿಡ್ರಿ, ಜಂಪರ್ ಒಂದು ತಂದಿರ ಏನು ಎರಡು ತಂದಿರ್ರಿ? ಈಗ ಒಂದ ತಂದಿನಿ, ನೀ ಏನ್ರ ಚಂದಾಗ ಹೊಲದೆ ಅಂದ್ರ ಎರಡು ತಂದು ಹಾಕ್ತೀನಿ ಅಂತ. ನಮ್ಮೂರಾಗ ನಾನೊಬ್ನ ಫೇಮಸ್ ಟೇಲರ್ ರೀ, ಈ ಕೃಷ್ಣ ಟೇಲರ್ ಒಬ್ಬನ. ನೀವು ಹೇಳಿದ್ದಕ್ಕಿಂತ ಅಗ್ದಿ ಭಾರಿ ನೈಸ್ ಹೊಲ್ದು ಕೊಡ್ತೀನಿ, ತಾಯಿಲೆ ನಿನ್ನ ಅರಿವು ನೋಡ್ತೀನ್ರಿ. ನೋಡಿಲೆ 150 ರೂಪಾಯಿ ಕೊಟ್ಟು ತಂದಿನಿ, ಚಂದಾಗ ಹೊಲಿಬೇಕ ಮತ್ತ ಹಂಗಂದ್ರ ತಗೊಂಡ್ ನೋಡು. ಅಲ್ಲ ಗೌರಿ, ಅಲ್ಲ ಗೌರಿ, 150 ರೂಪಾಯಿ ಕೊಟ್ಟು ತಂದಿನಿ, ತಂದಿಗೆ ಎಷ್ಟು ದಪ್ಪ ಐತಿ ನಿನ್ನ ಅರಿವಿ? ಯಾಕ ದಪ್ಪ ಅಂದ್ರಾಗ ನೀನು ಸೂಜಿ ನಡಂಗಿಲ್ಲ ಏ ಗೌರಿ, ನನ್ನ ಸೂಜಿ ಹತ್ರ ಸಂಶಯ ಪಡಬೇಡ. ಮೊನ್ನೆ ನಮ್ಮ ಲಂಕಿನಗೌಡ್ರ ಮಲ್ಲ ಮುಂದು ಕರಿಯಾಳಿ ಚೀಲ ಹರಿದು ಹೋಯಿತ್ತ. ಏ ಕೃಷ್ಣ, ಜ್ವಾಳ ತುಂಬಾ ಪಂಟಿವಿ ಅಂತೇಳಿ ಈ ಚೀಲ ಹರಿದೈತೆ ಒಂದು ಕೊಡಂತ ಅಂದಳ. ಜ್ವಾಳ ತುಂಬಾ ಚೀಲ? ಹೂನಾ ಗೌರಿ, ನಾನ್ ಹಾಕಿ ಕೊಡೋದಷ್ಟ ತಡ, ಕಾಲಿಟ್ಟು ತುಳ್ದು ಬಿಟ್ನೆ ಅಂದ್ರ ಹಿಂಗ 5 ನಿಮಿಷದಾಗ ಗಪ್ಪ ಆಗಿರ್ಬೇಕ. ಗಪ್ಪ ಆಗಿರ್ಬೇಕು ಮತ್ತೆ ಎಲ್ಲಿ ಎತ್ತ ನೆಟ್ಟಾಗ ನಿಂದ್ರಕ್ ಆಗುದಿಲ್ಲ, ಅದಕ್ಕೆ ಗಪ್ಪ ಆಗಿರ್ಬೇಕದು. ನಾನು ಗಪ್ಪಲ್ಲ ಗೌರಿ, ಆ ಅರ್ದಿ ಚೀಲ ಅವತ್ತಿನಿಂದ ಮಲ್ಲಮ್ಮ ತಂದು ಏನಾರ ಅರ್ದಿತ್ತಂದ್ರ ನನ್ ತಕ ಬರಕ್ಕೆ. ಹೌದು, ನೋಡ್ಯಾರ ನಿನ್ನ ಮಣ್ಣು ಸೂಜಿನ ಮತ್ತ ನಿನ್ ತಲೆ ಬರ್ಲಾರ ಯಾರ ತಲೆ ಹೋಗ್ಬೇಕು? ಹೋಗಿ ಬಿಡು, ನಂದ ನಾಳೆ ಹೊಲಿದು ಕೊಡಂದಿ, ನಾನು ಹೋಗ್ಲಾ? ಏ ಗೌರಿ, ಜಂಪರ್ ಕೊಟ್ಟು ಜಂಪ್ ಮಾಡಿ ಹೋಗಬೇಡ. ಈ ನಿಂದ ಹಿಡಿದಿರುವ ಈ ಪ್ರೀತಿ ಹುಚ್ಚು ಬಿಡಿಸಿ ಹೋಗಬಾರೇ ನನ್ನ ಜವಾರೇ. ಮತ್ತ ಅದಕ್ಕ ಬಂದಿನ ನಾನು, ಮತ್ತೆ ಆಗ್ತಲ್ಲ ಯಾವಸ್.
ಯಾಕೋ ಮುದುಕ ಮೈಯಾಗಿನ ಎಂಟನಪ್ಪ ಗೌರಿ ಅಂತ ಕರೆಯಕ್ಕೆ ಹೆಚ್ಚಿಗಲ್ಲ ಏ ಕೃಷ್ಣ ನೀ ಸುಮ್ನಿಂದ್ರ ಗೌರಿ ಈ ಮಗ್ಗ 3 ತಿಂಗಳ ಕಳ್ಳಗಾಗ್ಯಾವ. ಲೇ ಹುಡುಗ ಈಕಿ ವಯಸ್ಸೇನು ನಿನ್ನ ವಯಸ್ಸೇನು ಈಕಿ ನಿನಗ ಮಗಳು ತಂಗಿದಾಳ ಇಂಥ ಹುಡುಗಿ ಗಂಟು ಬಿದ್ದೀಯ ಲೇ ಮುದಿಬೇಡ. ಲೇ ಮುದುಕ ಯಾವ ಊರ್ಲೇ ನಿಂದ? ನಂದ ತಮ್ಮ ಇಲ್ಲೇ ಪಕ್ಕದಲ್ಲಿ ಹೊಸಳೆಪ್ಪ ನಂದು. ಏ ಕೃಷ್ಣ ಏ ಸುಮ್ ಕುಂದ್ರು ಕಾಲ್ ಮರ್ತನ್ ಬಡ್ಸ್ಕೊಂಡಿದ್ದೆ ನೀ ಸುಮ್ಮನಿಂದ್ರ ಗೌರಿ ಇಂಥವ್ರನ್ನ ಬೇಸಿನ ಒತ್ತ ಪೊಲೀಸ್ ಸ್ಟೇಷನ್ ಕಟ್ಟಬೇಕು ನೋಡ. ಲೇ ಮುದುಕ ಈಕಿ ವಯಸ್ಸೇನು ನಿನ್ನ ವಯಸ್ಸೇನು ಈಕಿ ನಿನಗ ಮಗಳಿದ್ದಂಗಿದ್ದಾಳ ಇಂಥ ಹುಡುಗಿಗೆ ಗಂಟು ಬಿದ್ದೀಯ ಲೇ ಮುದಿಬೇಡ. ತಪ್ಪಾಗೈತೆಪ್ಪ ಹಿರಿಯರ ನಿಂದು ಅಂದಂಗ ನಿಂದು ಯಾವ ಊರಪ್ಪ? ಅಂಬುದ್ರೆ ಇಲ್ಲೇ ನಮ್ಮ ಹೊಲದ ಬಾಲಾಗ ಇಂಡಸ್ಟ್ರಿಯಲ್ ಅಂತ ವಸ್ತು ಮಾಡ್ಯಾರ್ರಿ ಅದ ನೋಡ್ರಿ ನಮ್ಮೂರ. ಆಹಾ ಅಂದ್ರ ಆ ಹುಡುಗಿ ನಿನಗ ಏನಾಗಬೇಕಪ್ಪ? ನಮ್ಮ ಮಾವನ ಮಗಳಂತ್ರಿ ಮುಂದ ಶಿವರಾತ್ರಿ ಅಮಾವಾಸ್ಯೆ ದಿನ ನಮ್ಮಿಬ್ರದು ಮದುವೆ ಐತ್ರಿ. ಪಾಡ್ಯಕ್ಕ ನಮ್ಮಿಬ್ರದು ಫಸ್ಟ್ ನೈಟ್ ಐತ್ರಿ. ಬೇಕಾದ್ರ ರಾತ್ರಿಗೆ ಆಸಿ ಮುಂಜಾನೆ ಶಾಯಿಗೆ ಉಂಡು ಒತ್ತಿಗೆ ಆಸಿ ತೆಗೆದಿಟ್ಟು ಹೋಗಿ ನೋಡ್ರಿ. ಅಷ್ಟ ಮಾಡಮ್ ತಗರ ತಮ್ಮ ಯಾರು ಬ್ಯಾಡ ಅಂತಾರ. ಏ ನಿನ್ನ ಅವನ ನಾ ಹೇಳಿದ್ರ ಕೇಳಿಲ್ಲ ಅವ ನಮ್ಮ ಅಪ್ಪದನ. ಏ ನಿಮ್ಮ ಮೌನ ಗಾಣ ಗೌರವ ಇಲ್ಲಿ ಒಂದೆರಡು ಹೊರಕು ಬಿಟ್ಟು ತಗೊಂಬಾರವ. ಏನ್ ಅಯ್ಯಪ್ಪ ಏನ್ ತಗೊಂಬಾರ್ಲಿ? ಮತ್ತೇನೈತೆ ನಿಮ್ಮ ಇಲ್ಲಿ ಒಂದೆರಡು ಹೊರಕು ಚಪ್ಪಲ್ ಇದ್ರೆ ತಗೊಂಬ. ಈ ನನ್ನ ಮಗನ ಮಾರಿ ಬರ್ತಾ ಬಡ್ದು ಒಳ್ಳಾಗ ಹಾಕಿ ನರಿವಿ ಮಾಡ್ಸಮ್ಮ ಎದ್ದಳೋ ನೀ. ತಪ್ಪಾಗೈತ್ರಿ ಹಿರಿಯರ ನನ್ನ ಕೈ ಬಿಟ್ಟು ಬಿಡ್ರಿ. ಇನ್ನೊಮ್ಮೆ ನಿಮ್ಮ ಮಗಳ ಸನ್ನೆ ಕೇಳಿ ಬರದಲ್ಲ ನೋಡ್ರಿ. ಏ ಮಂಗ್ಯ ಏಕಿ ನಿಮ್ಮ ಮಾವನ ಮಗಳ ಅಲ್ಲ ಮತ್ತೆ ಮದುವೆ ಮಾಡ್ಕೊಂಡು ಇವ್ರಿಬ್ರು ಪರ್ಸನಾಲಿಟಿಗೆ ನನ್ನ ಆಸೆ ಕರಿತೀಯ ಅಂದ್ರ ಎಷ್ಟು ಬೆರಿತಿದೆಯಲ್ಲ ಮಂಗ್ಯನ ಮಗನ ನೀನು. ನಿನ್ನ ಮೌನ ನೀನು ಬಡಿಬ್ಯಾಡ್ರಿ ಹಿರಿಯರ ಇನ್ನೊಮ್ಮೆ ನಿಮ್ಮ ಮಗಳ ಸನ್ನೆಗೆ ಸಹಿತ ಬರೋದಿಲ್ರಿ. ಅಲ್ಲಲೇ ಇಷ್ಟೊತ್ತಿಂತನ ನನ್ನ ಮಗಳ ತ್ಯಾಗ ನಿಂತ್ಕೊಂಡು ನನಗ ಮುದುಕ ಮುದೇಬೇಡೆ ಅನ್ನೋದಲ್ದ ನನ್ನ ಒದ್ದು ಪೊಲೀಸ್ ಸ್ಟೇಷನ್ಗೆ ಹಾಕ್ತೇವ ಮಗನ. ನಿನ್ನ ಇವತ್ತು ಕೆಲಸ ಮಾಡ್ತೀನಿ. ಅಯ್ಯಯ್ಯಪ್ಪ ಬಡಿಬ್ಯಾಡ್ರಿ ಹಿರಿಯರ ಈಕಿ ನಿಮ್ಮ ಮಗಳನ್ನೋದು ಗೊತ್ತಿದ್ದಿಲ್ಲ ನೋಡ್ರಿ. ನಿಮ್ಮ ಮಗಳ ಸನ್ನೆಗೆ ಸಹಿತ ನಾವು ಬರದು ನೋಡ್ರಿ. ನಾನು ನಿಂದ್ರೆ ನೀನು ಅವನು ಕೊಲ್ಲ ಏನವ ಈ ನನ್ನ ಮಗನ ಹತ್ರ ನಿಂದು ಗುಸು ಮಾತ. ಯಪ್ಪ ಅದು ಏನೂ ಇಲ್ಲ ಯಪ್ಪ ಹೇಳ್ತೀನಿ ಕೇಳಿಲ್ಲ. ಹೇಳುವ ಯವ್ವ ಮಗಳ ಹೇಳು. ನನ್ನ ಅವನ ಜೊತೆ ನಂದೇನು ಅವ ಟೇಲರ್ ಅವ ಕೈಯಾಗ ಜಂಪರ್ ಹೊಲ್ಯಾಕ ಕೊಡಾಕ್ ಬಂದಿದ್ದೆ ನಾನು. ಅಂದ್ರ ಈ ಊರಾಗ ಉಳಿಕೆ ಟೇಲರ್ ಸತ್ತಾರ ನಮ್ಮ ಸಿದ್ದಪ್ಪ ಮಾವಂತ ಹೋಗವ ಇಲ್ಲಿ ಆತ ಭರ್ಜರಿ ಹೊಲ್ ಕೊಡ್ತಾನ. ಆತ ಬೇಡಂದೆ ನಮ್ಮ ಶಾಣ ಸ್ವಾಮಿ ತ್ಯಾಕ ಹೋಗವ ಬರೇ ಕಣ್ಣಾಗ ಜೂಮ್ ಮಾಡಿ ಡಿಸೈನ್ ಮಾಡಿ ಹೊಲ್ ಕೊಡ್ತಾನ. ಆತ ಬೇಡಂದ್ರ ನಮ್ಮ ಅಧ್ಯಕ್ಷ ಅಂತ ಹೋಗು ಕುಂತ್ರ ಎದ್ದಳಕ್ಕಾಗಲ್ಲ ಎದ್ರ ಕುಂದ್ರಕ್ಕಾಗಲ್ಲ. ಆತ ಅದೇನೋ ಪುಗ್ಗ ಅಂತಾರಲ್ವ ಪುಗ್ಗ ಇಟ್ಟು ಹೊಲ್ ಕೊಡ್ತಾನ. ಆದ್ರ ಈ ಪೋಟ್ ರೊಟ್ಟಿ ನನ್ನ ಮಗನ್ ತ್ಯಾಕ್ ಮಾತ್ರ ಹೋಗ್ಬೇಡ. ನೀನು ಇನ್ನ ಮನೆಗೆ ನಡಿ. ನಾನು ಸ್ವಲ್ಪ ದಣ್ಯರ್ ತೋಟ ತ್ಯಾಕ್ ಹೋಗಿ ಅಲ್ಲಿ ನಿಮ್ಮ ಅವ್ವ ಬಂದಳಂತ ಮುದುಕಿ ಮಾತಾಡ್ಸ್ಕೊಂಡ್ ಬರ್ತಾನ. ರೇಣೋ ಬಂದ ಬಾ ಹಿಂಗ ನಡಿ ಜಲ್ದಿ ನಡಿ.
ಸ್ವಲ್ಪ ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಾ ಪ್ರೀತಿ ಮಾಡ್ತೀನಿ ರಾತ್ರಿ ಮನೆಗೆ ಬರ್ತೀಯ ಗೌರಿ ಸ್ವಲ್ಪ ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ರಾತ್ರಿ ಮನೆಗೆ ಬರ್ತೀಯ ಇದೇನಾ ಗೌರಿ ಅಯ್ಯ ತಡಕು ನೀ ಎಬ್ಬಸಿ ಅಂದ್ರೆ ನಾ ಎಬ್ಬಸೋದು ಬೇಡನ ಎಬಸ್ ಎಬಸ ನೀ ಬಂಗಾರ ಬರದಾವ ಒಳ್ಳೆಯ ಬರದಾವ ಹಗಲ ಕಾಣದ ಪಾಪಿ ಬೇಕಾದ ನೀ ಕೇಳ ನನ್ನ ಕೈಯ ಬಿಡಬೇಡ ಎಲ್ಲ ನೀನ ತರದಾವ ಇದೇನಾ ಗೌರಿ ಒಬ್ಬಕ್ಕೆ ನಿಂತಿಲ್ಲ ಅಬಸಲ 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 ಏನಂತೆ ಅಬಸಲ ಎಬಸ್ ಎಬಸ ಲವಾತ ಲಪಡಾತ ಮೊನ್ನೆಯವನ ಮದುವಾತ ಕೈ ಮುಗಿತಿದೆ ಮದುವೆಗೆ ಬಾರ ಅಂತಿತ್ತು ಏನು ಥಳ ಥಳ ಹೊಳಿದವಗಲ್ಲ ಎಲ್ಲ ಹುಡುಗರು ನಿನ್ನ ಮನಸ್ಸಿನ ಏನು ಥಳ ಥಳ ಹೊಳಿದವಗಲ್ಲ ಎಲ್ಲ ಹುಡುಗರು ನಿನ್ನ ಮನಸ್ಸಿನ ಕಣ್ಣಿಗೆ ಹಾಕಿದಿ ಕಾಗಲ್ಲ ನಿನ್ನ ಗುಡಿಯಾಗಿನಿ ಕಾಗಲ್ಲ ಕಣ್ಣಿಗೆ ಹಾಕಿದಿ ಕಾಗಲ್ಲ ನಿನ್ನ ಗುಡಿಯಾಗಿನಿ ಕಾಗಲ್ಲ ಥಳ 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 ಹೊಳಿದವಗಲ್ಲ ಎಲ್ಲ ಹುಡುಗರು ನಿನ್ನ ಮನಸ್ಸಿನ ತಂಡಿ ತಂಡಿ ಹವದಾಗ ಕಿಟ ಕಿಟ ಹಬ್ಬದ ನಾವು ಮಾಡಿ ಮಾರಿ ಹಬ್ಬದ ನಾವು ಮಾಡಿ ಮಾರಿ ನೋಡಿ ಇದೇನಾ ಗೌರಿ ಒಬ್ಬಕ್ಕೆ ನಿಂತಿಯಲ್ಲ ಇಲ್ಲ ಅವಂಗ ಬರಕ್ ಹೇಳಾಕತ್ತಿದ್ದೆ ಅವ ಬಂದ್ರ ಇಬ್ರು ಕೂಡ ಹೋಗ್ಬೇಕಂತ ಮಾಡಿದ್ವಿ ಯಾರಿಗೆ ಹೇಳಿದ್ದಿ ಯಾರು ಬರ್ತಂದಾರ ಯಾರು ಕೂಟ ಹೊಂಟಿ ನಿಂತಿದಿ ಗೌರಿ ಮತ್ಯಾರ ನನ್ನ ಗಂಡ ಆ? ನಿನ್ನ ಗಂಡನ ಮದುವೆ ಆತಲ್ಲ ಯಾವಾಗ ಗೌರಿ ನಿನ್ನ ರಾತ್ರಿ ನನ್ನ ಮದುವೆ ಆತ ನಿನ್ನೆ ರಾತ್ರಿನ ಆತ ಮತ್ತೆ ಕಾಲಾಗ ಕಾಲಂದ್ರ ಕಾಣವಲ್ಲು ಕೊಳ್ಳಾಗ ತಾಳಿ ಕಾಣವಲ್ತು ಮದುವೆ ಆಗೈತೆ ಅಂತಲ್ಲ ಹುಡುಗಿ ಇಲ್ಲಿ ಕೇಳಿಲ್ಲ ನಿನ್ ರಾತ್ರಿ ಎದಕ್ ಮದುವೆ ಆತು ಮನ್ ರಾತ್ರಿ ಅಲ್ಲ ಎದಕ್ ಮದುವೆ ಆತು ಅಂತ ಕೇಳ್ತೇನೆ ಯಾಕಂದ್ರ RCB ಕಪ್ ಗೆದ್ದತ್ತಲ್ಲ ಅದಕ್ಕೆ ಕಪ್ ಗೆದ್ದ ಗೆಲ್ಲತ್ತ ಈ ಸಲ ಕಪ್ ನಮ್ಮದ ಯಾರ ಅದ್ರನಪ್ಪ RCB ಫ್ಯಾನ್ಸ್ ಯಾಕೆ ಹೋದ್ರಿಲ್ಲ ಈ ಸಲ ಕಪ್ ಯಾರು ಇಲ್ಲ ನೀ ಎಲ್ಲ CSK ಬರೋದ್ರನ್ನ ಎಲ್ಲ RCB
ಹೇಳ್ತೀನಿ ಹೌದು. RCB ಗೆದ್ದು ಖುಷಿಗೆ ಮದುವಿನ ಮಾಡ್ಕೊಂಡ್ಬಿಟ್ಟಿಯಲ್ಲ ಗೌರಿ. ಹೌದು ಏನ ಕೇಳಿದಲ್ಲ ತಾಳಿ ಹಾಕೊಂಡಿಲ್ಲ ಅಂತ ಕೇಳಿದೆನ ಮತ್ತೆ ನನ್ನ ಗಂಡ ನನ್ನ ಮ್ಯಾಗ ಎಷ್ಟು ಪ್ರೀತಿ ಗೊತ್ತನ ಅಲ್ಲ ಆ ತಾಳಿ ಚೈನ ನನಗೆ ವಜ್ಜ ಆಗುತ್ತ ಅಂತ ಹೇಳಿ ಹಗಲಿದ್ದ ಹಾಕೊಂತಾನ ರಾತ್ರಿ ನನ್ನ ಕೈಯ ಕೊಡ್ತಾನ. ಇದೇನ್ ಹೇಳಕತ್ತೀಯ ಗೌರಿ? ಊರಾಗಿಲ್ಲದ ಹೊಸ ಪದ್ಧತಿ. ಹೊಸ ಪದ್ಧತಿ ಏನ್ ಹೇಳಕತ್ತಿಲ್ಲ, ಇದ್ದಿದ್ದು ಪದ್ಧತಿನ ಹೇಳಕತ್ತೀನಿ. ಗಂಡ ಹೆಂಡ್ರು ಕಷ್ಟ ಸುಖನ ಅನ್ಸ್ಕೊಂಡ್ ಹೋಗ್ಬೇಕು, ಹಿರಿಯರ ಪದ್ಧತಿನ ಐತಿ ಗೊತ್ತಿಲ್ಲ. ಹಿರಿಯರು ಹೇಳ್ಯಾರ ಅಂತ ಹೇಳಿ ನೀವಿಬ್ರು ತಾಳಿನ ಹಂಚ್ಕೊಂಡ್ಬಿಟ್ರಿ ಅಣ್ಣ ಗೌರಿ. ಅಲ್ಲ ನಿನ್ನ ಗಂಡ ಪುಣ್ಯ ಮಾಡ್ಕೊಂಡು ಪುಣ್ಯ ಮಾಡ್ಯಾನ ನೋಡು. ಒಬ್ಬೊಬ್ರು ಹೆಂಡ್ರಿರ್ತಾರಲ್ಲ ಹುಡುಗಿ, ಅವ ಗಂಡನವ ಕೆಲಸ ಮಾಡಿ 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 ಬೆವ್ರು ಬರ್ತಿರ್ತೈತವ. ಸ್ವಲ್ಪ ಎದ್ದು ಬಂದು ಆಸರ ಆಗೋದಿಲ್ಲ. ಅವ ಗಂಡನ ಪ್ರಾಣಿ ದುಡ್ದು 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 30 ಬೇಡ 40 ವರ್ಷ ಬಡಕಂತ ಸತ್ತ ಹೋಗ್ತಾನ ನೋಡು. ಅಯ್ಯ ಹಂಗಂದ್ರ ಹಂಗ ನಮ್ದು ಅವ್ರದ್ದು ಜೀವನ ಒಂದ ಇರ್ತೈತಿ. ಪಾಪ ಗಾಡಿ ಹೊಡೆದು ಸೀಸ್ ಆಗಿಬಿಟ್ಟಿರ್ತೈತೆ. ಅದಕ್ಕೆ ಅವರು ಹಂಗ ಮಾಡುದು ಬೇಡ, ಎಲ್ಲಾನು ನಾವು ನೋಡ್ಕೊಂಡ ಹೋಗ್ಬೇಕು. ನನ್ನ ಗಂಡ ಇನ್ನೂ ಬರೋವಲ್ಲ, ಹೋಲಿ ಬಿಡು ನಾ ಏನ ಬರ್ಲ. ನಿಂದ್ರ ಗೌರಿ ಏನು ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡ್ಕೊಂಡಿದಿ RCB ಗೆದ್ದೈತೆ ಅಂತ ಹೇಳಿ ಮತ್ತೆ ನಮಗ ಬರೀ ಮಾತಿನಾಗ ಮಂಡಿ ತಿನಿಸಿ ಹೋದ್ರಂಗ. ಮತ್ತೆ ನಿನಗೇನು ಮಾಡ್ಬೇಕು? ಕೈ ಹಿಡ್ದ ಕ್ಲಾಸಿಗೆ ಕುಣಸನ ಕುಣಸ. ಅಲ್ಲ ನೀನು ಕೈ ಹಿಡಿದು ನಾ ಏನು ಕುಣಿಸ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ಐತಿ. ಏನೈತಿ? ಇದಾ ನೀ ಅಲ್ಲೇ ನಿಂದಿರ್ಬೇಕು, ನಾ ಇಲ್ಲೇ ನಿಂದಿರ್ಬೇಕು. ಹಂಗಂದ್ರ ಈ ಕಂಡೀಷನ್ ಓಕೆ ಅಂದ್ರೆ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ. ಆದ್ರ ಗೌರಿ ಈ ನಿನ್ನ ಮಾತು ಕೇಳಿ ಬರಗಾಲದಾಗ ಪೀಡ್ರ ನೀರು ಸಿಕ್ಕಂಗ ಆತ್ ನೋಡ ಗೌರಿ. ಇಡೀ ಕೈಯ ಮತ್ತೆ ಆಗ್ತಾಡ ಕುಣಿ ಒಂದ ಒಂಬತ್ತ. ಬಾದಾಮಿ ಬೀಸ ನೀ ಬಾಳ ನೈಸ, ಬಸಳಿ ಹುಡುಗರು ಕೊಡ್ತಾರ ಕಿಸ. ಹುಡುಗಿ ನಿನಗೊಂದು ಆಫರ್, RCB ಗೆದ್ರ ದೇವು ಮುಳ್ಳೂರವರಿಂದ ನಿನಗ ಅದ್ಭುತಲಿ ಬಂಗಾರ. ಕೊಡ್ಬೇಕ, ಕೊಡಲಿಲ್ಲ ಅಂದ್ರೆ ನಿಮ್ಮನ್ನ ಎತ್ತ ಬಿಡ್ತೀನಿ. ಕೊಡ್ಬೇಕ ಅದಿಲ್ಲ ಇವ್ರನ್ನ ಕಾಪಿಗೆ ಹತ್ರ ಅರ್ಧ ತಲಿ ಬಂಗಾರ ಕೊಡಬೇಕು. ಏನ ನೀ ಮಾತ್ರ ಕೊಡ್ಬೇಕು. ಕಾಪಿಗೆ ಅರ್ಧ ಗೆಲ್ಲತ್ತ. ಬಂಗಾರ ಬಂದೈತಿ ಹುಡುಗಿಗೆ ಚಲುವಿನ ಚಲುವಿನ
ನಿರ್ಮಲಾ, ಅಣ್ಣ, ಇವಳು ಬೆಂಗಳೂರಿನವಳು. ಇವಳ ತಂದೆ ತಾಯಿ ಒಂದು ವಾರದ ಹಿಂದೆ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರಂತೆ. ಅಯ್ಯೋ ಶಿವ ಶಿವ, ಎಂತ ದುರ್ದೈವ. ಇಲ್ಲಿ ಯಾರಾದರೂ ಇವಳ ಪರಿಚಯದವರು ಇದ್ದಾರೇನಪ್ಪ? ಹೌದಣ್ಣ, ಇವಳ ತಾಯಿ ತಂಗಿ ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವರು. ಅವರ ಮನೆಯಲ್ಲಿ ಇರಬೇಕೆಂದು ಬರುವಾಗ ಏನಾಯ್ತಣ್ಣ? ಕಾಮ, ಕ್ರೋಧ, ಮದ ಮತ್ಸರ ಹೆಚ್ಚಾಗಿರುವ ಕಾಡುಮೃಗ ಒಂದು ಈ ಸುಂದರ ಯುವತಿಯನ್ನು ನೋಡಿ ತಡೆದುಕೊಳ್ಳಲಾಗದೆ ಮೈ ಮೇಲೆ ಎರಗಲು ಬಂದಿತ್ತು. ಅದಕ್ಕೆ ಸರಿಯಾಗಿ ಪಾಠವನ್ನು ಕಲಿಸಿ ಇವಳನ್ನು ಕರೆದುಕೊಂಡು ಬಂದೆ. ಶಂಕರ್, ಅಂತ ಕ್ರೂರ ಪ್ರಾಣಿ ಈ ಊರೊಳಗೆ ಬಂದಿತ್ತ? ಕ್ರೂರ ಪ್ರಾಣಿಯಲ್ಲಣ್ಣ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಪ್ರಜೆಗಳ ಸೇವಕ ಎಂದು ಹಲವಾರು ಬಿರುದುಗಳನ್ನು ಕೊಟ್ಟು ಹತ್ತೂರು ಹಳ್ಳಿಯ ಐವಾನ ನೆನೆಸಿಕೊಂಡಿರುವ ಈ ಬಂಡನ ಮಗ ದೇವೇಗೌಡನ ಕಾಯಕವಿದು. ಏನು ಹೇಳ್ತಿದ್ಯೋ ಶಂಕರ? ಸುತ್ತು 10 ಹಳ್ಳಿ ಜನ ದೇವರು ಎಂದು ತಿಳಿಕೊಂಡಿರುವ ಯಾವ ದೇವೇಗೌಡರು ಆ ಹೆಣ್ಣಿನ ಮೇಲೆ ಏರಿ ಬಂದಾರೇನಪ್ಪ? ಹೌದಣ್ಣ, ನಾನು ಹೇಳುತ್ತಿರುವುದು ನಿಜ. ಇವಳು ಬಸ್ ಇಳಿದು ಮುಂದಕ್ಕೆ ಆಟ ನೋಡಲು ಬಂದಾಗ ಇವಳಿಗೆ ಗನ್ನು ತೋರಿಸಿ ಎದರಿಸಿ ಯಾರು ಇಲ್ಲದ ಜಾಗದಲ್ಲಿ ಬಲತ್ಕರಿಸಲು ಸಿದ್ಧನಾಗಿದ್ದ. ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋಗಿ ಇವಳ ಮೇಲೆ ಏರಿ ಹೋಗುತ್ತಿರುವ ಆ ದೇವೇಗೌಡನ ಎದೆಗೆ ಒತ್ತು ಇವಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಬಂದೆನಣ್ಣ. ಎಂತ ಜನರಪ್ಪ ಈಗಿನ ಕಾಲದಲ್ಲಿ, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗೋದಿಲ್ಲ. ನೋಡಮ್ಮ, ನಿನ್ನ ಸಮಯಕ್ಕೆ ನಾವಿದ್ದೇವೆ, ನೀನೇನು ಭಯಪಡಬೇಡಮ್ಮ. ಏನಂತ ಹೇಳಿರಿ? ಈ ನನ್ನ ಗೋಳಿನ ಕಥೆಯನ್ನು ನೀವು ಮುಂದೆ ಏನಂತ ಹೇಳಿ? ನನ್ನ ತಾಯಿಯ ಮನೆಯಲ್ಲಿ ಇರ್ಬೇಕಂತ ಶಂಕರ್ ನಾವು ನನ್ನ ಮನೆಗೆ ಹೋದ್ವಿ. ಆದ್ರೆ ನನ್ನ ಮನೆಯವರೆಲ್ಲ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಇಡೀ ಕುಟುಂಬ ಸಮೇತವೇ ಸ್ವರ್ಗಾವಸ್ಥರಾದರು. ಈಗ ನಾನು ಯಾರು ದಿಕ್ಕಿಲ್ಲದೆ ಅನಾಥಳಾಗಿದ್ದೇನೆ ಸರ್, ನಾನು ಅನಾಥಳಾಗಿದ್ದೇನೆ. ಅಳಬೇಡಮ್ಮ, ಅಳಬೇಡ. ನಿನಗೆ ಅನಾಥಳಂತ ಯಾರು ಹೇಳಿದ್ರು? ನಿನ್ನ ಬಂಧು ಬಾಂಧವರಾಗಿ ನಾವಿದ್ದೇವೆ. ಆ ವಿಲಿ ನಿನ್ನ ಸಂಬಂಧಿಕರನ್ನೆಲ್ಲ ಕಸಿದುಕೊಂಡು ಹೋಗಿರಬಹುದು. ಆದರೆ ಆ ವಿಲಿಗೆ ಸವಾಲಾಗಿ ನಮ್ಮ ಈ ವಿಲಿಗೆ ಸವಾಲಾಗಿ ನಿನ್ನನ್ನು ತಂದೆ ತಾಯಿ ಪಡೆದ ಪ್ರೀತಿ ವಾತ್ಸಲ್ಯವನ್ನು ನಾವು ತೋರಿಸ್ತೇವೆ. ಆದರೆ ಒಂದು ಮಾತಮ್ಮ, ನಾನು ಹೇಳುವ ಮಾತಿಗೆ ನೀನೇನು ಬೇಜಾರಾಗಬಾರದು. ಇಲ್ಲ, ಅದೇನಂತ ಹೇಳಿ? ನೋಡಮ್ಮ, ಕೂಲು ಪರಿಚಯ ಇಲ್ಲದ ಒಂದು ಹೆಣ್ಣನ್ನು ಮನೆಯೊಳಗೆ ಇಟ್ಟುಕೊಂಡರೆ 100 ಮಾತನಾಡುತ್ತೆ ಈ ಸಮಾಜ. ಅದಕ್ಕೆ ಭಾಗ್ಯಲಕ್ಷ್ಮಿಯಾಗಿ ನಮಗೆ ಸಿಕ್ಕಿದ್ದೀಯ. ತಂಗಿಯಾಗಿ ಸ್ವೀಕರಿಸಿದರೆ ಒಂದಲ್ಲ ಒಂದು ದಿನ ಕೊಟ್ಟ ಮನೆಗೆ ಹೋಗುತ್ತೀಯ. ಅದಕ್ಕೆ ನನ್ನ ತಮ್ಮ ಶಂಕರನ್ನು ಮದುವೆ ಆಗ್ತೀಯಂತ ಕೇಳಿದೆ. ನಮ್ಮಯ್ಯ, ನೀರಲ್ಲಿ ಮುಳುಗುವವರಿಗೆ ಹುಲ್ಲು ಕಡ್ಡೆಯೇ ಆಶ್ರವಾದಂತೆ ಯಾರು ಇಲ್ಲದೆ ಈ ಅನಾಥಳಿಗೆ ಕುಲ ಗೋತ್ರ ಯಾವುದು ಗೊತ್ತಿಲ್ಲದೆ ನನ್ನನ್ನು ನೀವು ಮನೆ ಸೊಸೆಯನ್ನಾಗಿ ತುಂಬಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಈ ಹತಭಾಗ್ಯಗಳಿಗೆ ಇದಕ್ಕಿಂತ ಸಂತೋಷ ಬೇರೆ ಏನ್ ಬೇಕು ಹೇಳಿ? ನೋಡಿ, ನನ್ನ ಮನಸ್ಸಿನ ಒಪ್ಪಿಗೆ ಇದೆ, ಆದ್ರೆ ನನ್ನ ಕೈ ಹಿಡಿಯುವುದಕ್ಕೆ ಈ ನಿಮ್ಮ ತಮ್ಮ ಒಪ್ಪುತ್ತಾನೋ ಇಲ್ಲೋ ಅನ್ನೋ ಅನುಮಾನ ಏನತ್ತಿಗೆ? ಖಂಡಿತವಾಗ್ಲೂ ನಮ್ಮ ಅಣ್ಣ ಇದಕ್ಕೆ ಒಪ್ಪೇ ಹೋಗ್ತಾನೆ. ಯಾಕಂದ್ರೆ ನಿಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸ್ದಂಗಿದೆ. ಶಂಕರಣ್ಣ, ಏನು ಕಳ್ಳನ ಮನಸ್ಸು ಹೊಳ್ಳೊಳಗೆ ನಂಗೆ ಸಂಬಳ ನಿಂತು ಬಿಟ್ಟಿಯಲ್ಲ, ನಮ್ಮ ಅತ್ತಿಗೆ ನಿನಗೆ ಒಪ್ಪಿಗೆ ತಾನೆ? ಏ ಕಳ್ಳಿ, ನಾನು ಯಾವತ್ತಾದರೂ ಅಣ್ಣನ ಮಾತು ಮೀರಿದ್ದೇನೆ. ನನ್ನ ಅಣ್ಣ ಹೇಗೆ ಹೇಳ್ತಾನೋ ನಾನು ಹಾಗೆ. ಅಷ್ಟು ಅಣ್ಣನ ಮದುವೆ ಜೋರು ಅಂತನ್ನು. ಶಂಕರನ ಮದುವೆ ಅಷ್ಟೇ ಅಲ್ಲಮ್ಮ, ಶಂಕರ ಅವರಿಬ್ಬರ ಮದುವೆಗೆ ನಿನ್ನ ಒಂದು ವರನನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಮುಗಿಸಿಬಿಡುತ್ತೇನೆ. ಓ ಅಣ್ಣ, ನನ್ನ ಮದುವೆ ವಿಷಯ ಈಗ್ಯಾಕೆ? ಮೊದಲು ಅಣ್ಣನ ಮದುವೆ ಮಾಡಿ ಮುಗಿಸಿ ಆಮೇಲೆ ನನ್ನ ಸುದ್ದಿ ಮಾತಾಡೋರಂತೆ. ಬನ್ನಿ, ಎಲ್ಲರೂ ಕೂಡ ಊಟ ಮಾಡೋಣ. ಊಟ ಮಾಡೋಕ್ಕಿಂತ ಒಂದು ತುಂಬಿದ ಮದುವೆಯಲ್ಲಿ ಒಂದು ಸೊಸೆದ ಹಾಡನ್ನು ಆಡುವೆ ಅಮ್ಮ.
ಹೋಗೋಣಂತೆ. ಆಯ್ತು ನಡಿಯಮ್ಮ.
ಶಂಕರ 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 ಬಡವನೊಂದು ಬದುಕಲ ಕೈ ಬಿಟ್ಟರೆ ಬರಸಡಿದಂತೆ ಮಾತನಾಡಿ ಎಪ್ಪಿಸಿದೆಯಾ ಈ ದೇವೇಗೌಡನನ್ನು ಹೇ ಶಂಕರ, ಇದುವರೆಗೆ ಈ ಗೌಡ ಇಟ್ಟ ಗುರಿಯನ್ನು ಹುಸಿಯಾಗದ ಶಶಿಯಾಗಿ ಹುಟ್ಟಿ ಎಮ್ಮರವಾಗಿ ಬೆಳೆದಿತ್ತು. ಬೆಳೆದ ಮರത്തെ ಗುಡಕ್ಕೆ ಗಂಟಲೆ ಪೆಟ್ಟನ್ನು ಹಾಕಿ ಗುಡ ಸಮೇತ ಕೇಳಲು ಸಿದ್ಧರಾದ ನನ್ನ ಬೆಟ್ಟದಾಕಾರವಾಗಿ ಬೆಳೆದಿದ್ದ ಶ್ರೀಮಂತಿಗೆ ಖಜಾನೆಯಲ್ಲಿ ನಿನ್ನನ್ನು ಸುಟ್ಟಾಕದಿದ್ದರೆ ನನ್ನ ಹೆಸರು ದೇವೇಗೌಡನಲ್ಲ. ಛೇ ಗೌಡ್ರ, ಆ ನನ್ನ ಮಗ ಶಂಕರ ಬಗ್ಗೆ ನೀವು ಅಷ್ಟೇ ತಲೆ ಕೆಡ್ಸಂದಿರಿ ಗೌಡ್ರ. ಅಲ್ರಿ ಒಂಟಿ ಕೂಗ್ಯಾಡ್ರ ಮುಗುಲ್ ಮುಟ್ಟತ್ತನ್ರಿ ರೀ ಗೌಡ್ರ. ಅಂದ್ರ ಇರಿ ಆ ನನ್ನ ಮಗ ನಿಮ್ಮನ್ನ ಆನ ಓದ್ತಿರ್ತ್ರಿ ಸ್ವಾನ ಬಗಳಿದ್ರಿ ದೇವಲೋಕೇನ್ರ ಹಾಳಾಗತ್ತನ್ರಿ. ನಿಮ್ಮನ್ನ ಎದರಕ್ಕೆ ಅಂದ್ರ ಆ ನನ್ನ ಮಗ ಶಂಕರ್ಗ ತುಂಬಿ ಬಂದಂಗೆ ಕಾಣಿಸತ್ರಿ ಗೌಡ್ರ, ತುಂಬಿ ಬಂದಂಗೆ ಕಾಣಿಸತ್ರಿ. ಹಾಗಲ್ಲ ಮುರಿಗ, ಈ ಗೌಡ ಹೊರಗಂದರೆ ಸಾಕು ಎದುರಿಗೆ ಬರುವ ಜನರು ಕೈ ಮುಗಿದು ಕಾಲಿಗೆ ಅರುತ್ತಿದ್ದರು. ಈಗ ನೋಡಿದರೆ ತುತ್ತು ಕೂಲಿಗೆ ಗತಿ ಇಲ್ಲದೆ ಪಿಕಾರಿ ಅಂತ ತಿರುಗುತ್ತಿರುವ ಆ ಶಂಕರನ ಸಲ್ಲದ ಮಾತು ಕೇಳಿ ನನ್ನ ಗೌಡಿಕೆಯ ಮರ್ಯಾದೆ ಏನು? ಅಲ್ರಿ ಗೌಡ್ರ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಹಿರಿಬಿ ಸಾಯಕ್ಕಿಂತ ಮುಂಚೆಕ ರೆಕ್ಕಿ ಬರ್ತಾವ್ರಿ. ದೀಪ ಆರಕ್ಕಿಂತ ಮುಂಚೆಕ ಜಗ್ಗಿ ಬೆಳಕು ಕೊಡ್ತಂತ ನೋಡ್ರಿ ಗೌಡ್ರ. ಆಗಲ್ಲ ಮುರಿಗ, ತುಂಬಿ ಬರುವುದು ಅಷ್ಟೇ ಅಲ್ಲ ಮುರಿಗ, ಆ ತಿರುಕರಿಗೆ ನಾವು ಕೊಟ್ಟ ಸಲಿಗೆಯ ತಪ್ಪಿ ಮೈ ಮೇಗೆ ಬರೋದಷ್ಟೇ ಅಲ್ಲ, ಉಂಡ ಮನೆ ಮೇಲೆ ದಂಡೆತ್ತಿ ಬರುತ್ತಾರೆ ಆ ಬಂಡ ಬಡವರು. ಅಣ್ಣ, ಬಡವ ಎಂಬ ಬಕ ಪಕ್ಷಿಯನ್ನು ಬಡಿದು ತಿನ್ನುವ ಬಂಡವಾಳಶಾಹಿಗಳು ನಾವಿರುವಾಗ ನಮ್ಮೆದುರಿಗೆ ನಿಂತು ಕೂಗುವ ಕ್ಷುಲ್ಲಕ ಯಾರೊಂದು ಹೇಳೋಣ. ಈಗಲೇ ಹೋಗಿ ಒತ್ತಿ ಎಳೆದುಕೊಂಡು ಬರ್ತೇನೆ. ನೋಡು ದೇವರಾಜ, ಅದು ನಮಗೆ ಬೇಕಾದ ಭೇಟಿ. ಆ ಭೇಟಿಯನ್ನು ಇಷ್ಟು ಬೇಗ ಆಡಿಸಬಾರದು. ಯಾಕಂದ್ರೆ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ಅದರ ಕೈಯಲ್ಲಿರುವಾಗ ಹೇಗಾದರೂ ಸಮಯಪಾಯವನ್ನು ಸಾಧಿಸಿ ಸರಿ ಹಾಕಿಸಿಕೊಂಡು ಕೊನೆಗೆ ತಿಂದು ತೇಗೋಣ ಅದರ ಹಸಿಯ ಮಾಂಸವನ್ನು. ಅಣ್ಣ, ಕೋಟ್ಯಾನುಗಟ್ಟಲೆ ಆಸ್ತಿ ಬರುವುದೆಂದು ಕಂಡ ಜನರೆದರಿಗೆ ಕೋಟಿ ಮಾತನಾಡಿದರೂ ಸುಮ್ಮನಿರಬಾರದು. ಒಪ್ಪಿ ಸಹಿ ಹಾಕಿದರೆ ಸರಿ, ಇಲ್ಲ ಹಾಕಿಸಿಕೊಳ್ಳಬೇಕು. ನಮಸ್ಕಾರ ದೇವೇಗೌಡ್ರಿಗೆ. ಯಾರೇ ನೀನು? ದಾಸ, ದೇವದಾಸ. ದೇವದಾಸ? ಹೇ ದಾಸ, ಯಾರ ಅಪ್ಪಣೆ ತೆಗೆದುಕೊಂಡು ಈ ಗೌಡರ ಮನೆ ಬಾಗಿಲು ದಾಟಿದೆ? ದೇವರಾಜ್, ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ನೀನು ಹೇಳಿದಂತೆ ಕೇಳಿಕೊಂಡು ಬಾಲ ಅಲ್ಲಾಡಿಸಿಕೊಂಡು ಬಿದ್ದಿರುವುದಕ್ಕೆ ನಿನ್ನ ಮನೆಯ ಗುಲಾಮನಲ್ಲ. ಗುಲಾಮನಲ್ಲ? ಈ ಸುತ್ತ ಹತ್ತಳ್ಳಿ ವಾಸಿಸುವ ಜನರು ಈ ದೇವೇಗೌಡ ಹೇಳಿದಂತೆ ಕೇಳಿಕೊಂಡು ಬಿದ್ದು ನಮ್ಮ ಗುಲಾಮರಂತೆ ಸಲ ಮಾಡಿದರೆ ಸರಿ, ಇಲ್ಲ ಅನ್ನ ನೀರು ಕೊಡದೆ ಅವರನ್ನು ಬಹಿಷ್ಕಾರ ಹಾಕಿ ಅರಿವಿಗಟ್ಟುವುದೇ ಈ ಗೌಡನ ಕಾಯಕ. ಗೌಡ, ನಿನ್ನ ಕಾಯಕವನ್ನೇ ಕಡೆಗಾಣಿಸಿ ರೈತರ ರಕ್ತವನ್ನು ಜಿಗಳೆಯಂತೆ ಏರಿ ಗೋಡೆ ಏರಿ ಕುಳಿತುಕೊಳ್ಳುವ ನಿನ್ನಂತ ತಗಣಿಯನ್ನು ವಾಸಕ ಹಾಕಲು ಸತ್ತನಾಗಿ ನಿಂತಿರುವನು ಈ ದಾಸ. ಏ ದಾಸ, ಸುಮ್ಮನೆ ನಿಗರಾಡಿ ನಿರ್ಗಮಿಸಬೇಡ ಈ ಗೌಡರ ಕೈಯಲ್ಲಿ. ಇಷ್ಟ
ನೀನು ಜೀವಂತವಾಗಿದ್ದೇ ದೊಡ್ಡ ಮಾತು. ಸುಮ್ಮನೆ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಹಾಕಿ ಬರುತ್ತೇನೆ. ಲೇ ದೇವರಾಜ, ಆಕಾಶದಲ್ಲಿರುವ ನಕ್ಷತ್ರವನ್ನು ಎಣಿಸೋಕೆ ಆಗಲ್ಲ, ಈ ಭೂಮಿಯನ್ನು ಅಳೆಯೋಕೋ ಆಗಲ್ಲ. ಅದರಂತೆ ಈ ದೇವದಾಸನನ್ನು ನಿನ್ನಿಂದ ಕೊಲ್ಲೋಕಾಗಲ್ಲ. ಇನ್ನೊಂದು ಸಾರಿ ಬಂದು ತೋರಿಸಿ ಎದುರಿಸಲಿಕ್ಕೆ ಬಂದರೆ ನಿಮ್ಮ ಜೀವನದ ನೆಲೆನೇ ಸಿಗೋದಿಲ್ಲ. ಎಚ್ಚರವಾಗಿರಿ, ಕೊಚ್ಚೆ ಹಾಕುತ್ತೇನೆ. ಗೌಡ, ಕಿರುಚಾಡಬೇಡ. ಕೋಪ ಬಂದಿದೆ ಎಂದು ಆಕಾಶಕ್ಕೆ ಬೆಂಕಿ ಎರಚಿದರೆ ಅದು ನಿನ್ನ ಮೈ ಮೇಲೆಯೇ ಬೀಳುತ್ತದೆ. ಒಳ್ಳೆಯ ಮಾತಿನಿಂದ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗಬೇಕಾಗಿದ್ದ ನೌಕರಿ ನಿನ್ನ ಅಕ್ಕನ ಮಗನಿಗೆ 2 ಲಕ್ಷ ಲಂಚವನ್ನು ಕೊಟ್ಟು ನೌಕರಿ ಕೊಡಿಸಿದೆಯಲ್ಲ, ಅದನ್ನು ವಾಪಸ್ ಪಡೆದುಕೊಂಡು ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿ ಆಗಬೇಕು. ಎಲ್ಲ ಇಲ್ಲ ಅಂದ್ರೆ ಏನೇ ಮಾಡ್ತೀರಿ ದಾಸ? ನಾವು ದುಡ್ಡಿದ್ದವರು, ದುಡ್ಡು ಕೊಟ್ಟು ನೌಕರಿ ತಗೋತೇವೆ. ಅವನಿಗೆ ಅದೇ ನೌಕರಿ ಬೇಕೆಂದಿದ್ದರೆ ನಮಗಿಂತ ಜಾಸ್ತಿ ದುಡ್ಡು ಕೊಟ್ಟು ನೌಕರಿ ತೆಗೆದುಕೊಳ್ಳಲೇ. ದುಡ್ಡು ಕೊಟ್ಟು ನೌಕರಿ, ಲಂಚ ಕೊಟ್ಟು ನೌಕರಿಗೆ ಸೇರಿಸುವ ಕೆಂಚ. ನಿನಗೊಂದು ಮಾತು ಹೇಳುತ್ತೇನೆ, ತಿಳಿದುಕೋ. ನೀನು ಸತ್ತಾಗ ನಿನ್ನನ್ನು ಹೆಗಲ ಮೇಲೆ ಓರಲು 4 ಜನ ಬೇಕು. ನೀನು ಸತ್ತಾಗ ನಿನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಲು 4 ಜನ ಬೇಕು. ಮೊದಲು ಆ 4 ಜನರನ್ನು ಕಾಯ್ದಿರಿಸಿಕೋ. ಎಲ್ಲ ಸತ್ತಾಗ ಮನೆಯಿಂದ ಹೊರಗೆ ಬರದೆ ಒಳಗೆ ಒಳಬಿದ್ದು ಹೋಗುತ್ತೀಯ. ಎಚ್ಚರದಿಂದಿರು. ದೇವರಾಜ್, ಸತ್ಯ ಹೇಳಿದರೆ ಸ್ವರ್ಗಕ್ಕೆ ಹೋಗುತ್ತೀಯ, ಅನ್ಯಾಯ ಮಾಡಿದರೆ ನರಕಕ್ಕೆ ಹೋಗುತ್ತೀಯ. ಎಗರಾಡಿದರೆ ಈ ದಾಸನ ಮಚ್ಚಿನಿಂದ ಮಚ್ಚಿ ಹೋಗುತ್ತೀಯ. ಏ ಗೌಡ, ಇದು ನನ್ನ ನಿನ್ನ ಮೊದಲನೆಯ ಭೇಟಿ. 2ನೆಯ ಭೇಟಿ ಆಗೋದ್ರೊಳಗಾಗಿ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿಯಾಗಿರಬೇಕು. ಎಲ್ಲ ನಿಮ್ಮಿಬ್ಬರ ಸಾವಾಗಬೇಕು. ಬರುತ್ತೇನೆ. ದೇವದಾಸ, ದಾಸ, ಅಂದು ನಮ್ಮ ಭದ್ರರುದ್ರನ್ನು ಕೊಲೆ ಮಾಡಿ ಆ ವಿಜಯನನ್ನು ಪಾರು ಮಾಡಿದ್ದಲ್ಲದೆ ಇಂದು ನನ್ನ ಮನೆಗೆ ಬಂದು ನನಗೆ ಎಚ್ಚರಿಕೆ ಗಂಟೆ ಕೊಟ್ಟು ಓದಿಯ ನನ್ನ ಮಗನೇ. ಇನ್ನು ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತವಾಗಿರಬಾರದು. ನಿನ್ನ ಜಾತಕದ ಜೀವನ ಜಾತಕವನ್ನು ತೆಗೆದು ನಿನ್ನ ದೇಹಕ್ಕೆ ತಂದು ರಕ್ತಕಕ್ಕಂಗೆ ಮಾಡುವುದರೆ ನನ್ನ ಹೆಸರು ದೇವೇಗೌಡನಲ್ಲ. ಅಣ್ಣ, ನಾವು ಯಾರು? ನಮ್ಮ ಗೌಡಿಕೆಯ ಮನೆತನದ ಮರ್ಯಾದೆ ಏನು ಅನ್ನೋದು ಅರಿಯದೆ ಗರ್ವದಿಂದ ಮಾತನಾಡುವುದ ಆ ದಾಸನ ದರ್ಪವನ್ನು ಪುಡಿ ಪುಡಿ ಮಾಡಿ ಹಡಿಗೆ ಬಿದ್ದಿರಬೇಕು ಈ ಗೌಡರ ಪಾದದ ಕೆಳಗೆ. ಹಾಗೆ ಮಾಡದಿದ್ದರೆ ಅಣ್ಣ, ನಾನು ನಿನ್ನ ತಮ್ಮನೇ ಅಲ್ಲ. ಯಪ್ಪ, ಗೌಡಿಕಿ ಮನೆತನದ ಗಂಡೆದೆ ಗೌಡ್ರೆ. ಎಟ್ಟ ತಿಂತಾನ ನೀವು ಆ ದಾಸನ ಮೇಲೆ ದರ್ಬರ್ ಮಾಡಿದ್ರಲ್ಲಪ್ಪ. ಇಲ್ಲಿ ನಾಟಕ ನೋಡಕ್ ಬಂದವರು, ಅಲ್ಲಿ ಚಾ ಕುಡಿಯಕ್ ನಿಂತವರು, ಓಡಿ ಲಾರಿ
ತಪ್ಪಿ ನೋಡಕತ್ತಾರ. ಸಾಕ ಸ್ವಲ್ಪ ರೆಸ್ಟ್ ಮಾಡ ನಡ್ರಿ. ಮತ್ತೆ ರೆಡಿ ಅದಾವ ಎಂಡ ಕಂಡ ಎಲ್ಲ ಬರ್ರಿ ನಡ್ರಿ.